ಇದು ಈ ಲವಂಗದ್ದು ಲವಂಗ ಹೂವು ಆದಮೇಲೆ ಅಂತ ಕಾಣುತ್ತೆ. ಹೂವು ಆಗಿದೆ. ಈ ಲವಂಗದ ಗಿಡ ಒಂದು ಸಣ್ಣ ಮರ ಆಗುತ್ತೆ. ಆಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಎವರ್ಗ್ರೀನು ಅಂದರೆ ವರ್ಷವಿಡೀ ಎಲೆ ಬಿಟ್ಕೊಂಡಿರೋದು, ಎಲೆ ಉದುರಿಸಲ್ಲ. ಮತ್ತು ಒಳ್ಳೆ ಇನ್ಕಮ್ ಕೂಡ ಇದರಿಂದ. ಈ ಫಾರ್ಮರ್ಸ್ಗೆ, ರೈತರಿಗೆ ಅಡಿಕೆ ತೋಟದೊಳಗೆ ಹಾಕ್ಕೊಳ್ಳೋಕ್ಕೆ ಬೆಸ್ಟ್ ಗಿಡ ನನ್ನ ಪ್ರಕಾರ. ಅಡಿಕೆ ತೋಟದೊಳಗೆ ಏನಾಗುತ್ತೆ ಅಂದರೆ ಒಂದು 5 ವರ್ಷಕ್ಕೆ ಒಂದು ಸರ್ತಿ ಬೆಲೆ ಬಿದ್ದೋಗುತ್ತೆ. ಈ ಅಗ್ರಿಕಲ್ಚರ್ ಐಟಮ್ ಎಲ್ಲ ಬೆಲೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ಒಂದೇ ಬೆಳೆ ನಂಬ್ಕೊಂಡು ಬೆಳೀತಾರಲ್ಲ, ಅಡಿಕೆ ಬೆಲೆ ಬಿದ್ದೋದ್ರೆ ಆ ವರ್ಷ ಇನ್ಕಮ್ ಬಿದ್ದೋಯ್ತು. 2-3 ಬೆಳೆ ಇದ್ದರೆ ಏನಾಗುತ್ತೆ ಅಂದರೆ, ನನ್ನ ಅನುಭವ ಇದು, ಒಂದ್ರ ಬೆಲೆ ಬಿದ್ದಾಗ ಇನ್ನೊಂದ್ರ ಬೆಲೆ ಮೇಲೆ ಹೋಗಿರುತ್ತೆ. ಎಲೆಗೆ ಸ್ಮೆಲ್ ಇದೆಯಾ ನೋಡು. ಸೊ ಈ ಅಡಿಕೆ ತೋಟದಲ್ಲಿ ಅಡಿಕೆ ಇದೆ, ಕಾಳುಮೆಣಸು ಹಾಕಿದ್ದಾರೆ, ಪೆಪ್ಪರು. ಸೊ 2 ಬೆಳೆ ಆಯಿತು. ಇದನ್ನು ಒಂದು ಸೈಡಲ್ಲಿ ಅಲ್ಲಿ ಇಲ್ಲಿ ಹಾಕ್ಬೋದು. ಯಾಕೆಂದರೆ ಈ ಲವಂಗ ಲೈಟ್ ಇದಂಥ ದೊಡ್ಡ ಮರ ಏನಾಗಲ್ಲ, ಅಡಿಕೆಗೆ ಕಾಂಪಿಟೇಷನ್ನು ಕೊಡಲ್ಲ. ಆಮೇಲೆ ಈ ತಂಪು ವಾತಾವರಣ ಇಷ್ಟ ಈ ಲವಂಗದ ಗಿಡಕ್ಕೆ. ಸೊ ಅಡಿಕೆ ತೋಟದೊಳಗೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಒಂದು ಎಕರೆ ಅಡಿಕೆ ತೋಟದಲ್ಲಿ ನನ್ನ ಲೆಕ್ಕದ ಪ್ರಕಾರ ಒಂದು 100 ಅಂತೂ ಹಾಕ್ಕೋಬೋದು ಮಧ್ಯ. ಸೊ ಇದು ಸ್ವಲ್ಪ ಸ್ಲೋ ಗ್ರೋಯಿಂಗು. ಈ ಮರಕ್ಕೆ ನಾನು ನಟ್ಟು ಒಂದು 15 ವರ್ಷ ಎಲ್ಲ ಆಗಿರಬೇಕು, 15-20 ವರ್ಷ ಆಯಿತು. ಜಾಸ್ತಿ ಗೊಬ್ಬರ ಏನೂ ಮಾಡಿಲ್ಲ ಅದಕ್ಕೆ, ಗೊತ್ತಾಯ್ತಾ? ಹಾಗೆ ಬಿಟ್ಟಿದ್ದಾರೆ. ನೀರೊಂದು ಬೀಳುತ್ತೆ. ಸೊ ಚೆನ್ನಾಗೇ ಬಂದಿದೆ. ಎಷ್ಟಡಿ ಇರ್ಬೋದು ಎತ್ತರ ಇದು? ಒಂದು 25 ಅಡಿ ಇರ್ಬೋದು ಅಲ್ವಾ? ತುಂಬ ದಪ್ಪಕ್ಕೆಲ್ಲ ಬರಲ್ಲ. ಕರೆಕ್ಟ್ ಸೀಸನಲ್ಲಿ ಫುಲ್ಲು ಹೂವಾಗ್ಬಿಟ್ಟು ಕಾಯಾಗುತ್ತೆ. ಅದನ್ನ ಏಣಿ ಹಾಕಿ ಕಿತ್ಬಿಟ್ಟು ಒಣಗಿಸಿಟ್ಕೊಂಡ್ರೆ ಕೊಳ್ತೋಗಲ್ಲ. ನೀವು ಟೊಮೆಟೊ ಬೆಳೆದ್ರೆ ಏನು ಪ್ರಾಬ್ಲಮ್ ಅಂದರೆ, ಅದು ನೀನು ತಕ್ಷಣ ಸೇಲ್ ಮಾಡದೆ ಹೋದರೆ ಕೊಳ್ತೋಗ್ಬಿಡುತ್ತೆ. ಇದು ಹಂಗಲ್ಲ. ಇದನ್ನು ಒಣಗಿಸಿಟ್ಕೊಂಡ್ರೆ ರೇಟ್ ಬರೋ ತನಕ ಕಾಯ್ಬೋದು. 1 ವರ್ಷ 2 ವರ್ಷ ಎಲ್ಲ ಇಟ್ಕೊಬೋದು, ಏನೂ ಆಗಲ್ಲ. ಆಮೇಲೆ ಡಿಮಾಂಡು ಇದೆ. ಒಂದು ಲಕ್ಷ ಎಷ್ಟೋ 1000-2000 ಎಲ್ಲ ಇರ್ಬೋದು ಕೆಜಿಗೆ. ಸೊ ಒಳ್ಳೆ ಇಂಟರ್ ಕ್ರಾಪು. ಈ ಅಡಿಕೆ ತೋಟ ಮಾಡಿದವ್ರಿಗೆ, ತಂಪಾಗಿರೋ ಅಡಿಕೆ ತೋಟಗಳಲ್ಲಿ ಇದು ಹಾಕ್ಕೊಂಡ್ರೆ ಅವ್ರಿಗೆ 2 ಇನ್ಕಮ್ ಆಗುತ್ತೆ ಒಂದ್ರ ಬದಲು. ಸೊ ಎಕ್ಸಲೆಂಟ್ ಇಂಟರ್ ಕ್ರಾಪ್ ಫಾರ್ ಅರೆಕನಟ್ ಪ್ಲಾಂಟೇಶನ್.